ಜೀವನದ ಕಠಿಣ ಸತ್ಯ, ಯಾರೂ ಶಾಶ್ವತವಾಗಿ ನಿನ್ನವರಲ್ಲ. ಬುದ್ಧರು ಹೇಳಿದ್ದು ಬಹಳ ಸರಳವಾದರೂ ಬಹಳ ಗಂಭೀರ. ಈ ಜಗತ್ತಿನಲ್ಲಿ ಎಲ್ಲವೂ ಅನಿತ್ಯ. ನಾವು ಇವರು ನನ್ನವರು, ಇದು ನನ್ನದು, ನಾನು ಇಲ್ಲದೆ ಇವರು ಇರಲ್ಲ ಎಂದು ಭಾವಿಸುತ್ತೇವೆ. ಆದರೆ ಕಾಲ ಎಲ್ಲವನ್ನೂ ಬದಲಾಯಿಸುತ್ತದೆ. ಸ್ನೇಹಿತರು ದೂರವಾಗುತ್ತಾರೆ, ಸಂಬಂಧಗಳು ಬದಲಾಗುತ್ತವೆ, ಹಣ ಬರುತ್ತದೆ ಹೋಗುತ್ತದೆ, ದೇಹವೂ ಕೂಡ ಶಾಶ್ವತವಲ್ಲ. ಬುದ್ಧರ ಮಾತು: ನೀನು ಹಿಡಿದುಕೊಂಡಿರುವುದೇ ನಿನ್ನ ದುಃಖದ ಕಾರಣ. ನಾವು ಜನರನ್ನು ಹಿಡಿದುಕೊಳ್ಳುತ್ತೇವೆ, ಅವರು ಬದಲಾದಾಗ ನಾವು ನೋವು ಅನುಭವಿಸುತ್ತೇವೆ. ಸತ್ಯ: ಯಾರೂ ನಿನ್ನವರಲ್ಲ ಎಂದರೆ ದ್ವೇಷಿಸು ಅಂದಲ್ಲ. ಅರ್ಥ ಮಾಡಿಕೋ, ಯಾರೂ ಶಾಶ್ವತವಾಗಿ ನಿನ್ನ ಜೊತೆ ಇರಲಾರರು. ಎರಡನೆಯದು, ಬದಲಾವಣೆ ಜೀವನದ ಏಕೈಕ ನಿಯಮ. ಬುದ್ಧರು ಹೇಳಿದರು, ಬದಲಾವಣೆ ಎಂದೇ ಸತ್ಯ. ನೀನು ಬದಲಾದರೆ ಮಾತ್ರ ಜೀವನ ಬದಲಾಗುತ್ತದೆ. ನೀನು ಕೋಪದಿಂದ ಇದ್ದರೆ ಶಾಂತಿಯನ್ನು ಕಾಣಲಾರೆ. ನೀನು ಅಹಂಕಾರದಿಂದ ಇದ್ದರೆ ಪ್ರೀತಿ ಸಿಗಲಾರೆ. ನೀನು ದುಃಖದಲ್ಲಿ ಮುಳುಗಿದರೆ ಅವಕಾಶ ಕಾಣಲಾರೆ. ಬದಲಾವಣೆ ಒಳಗಿನಿಂದ ಆರಂಭವಾಗಬೇಕು. ಉದಾಹರಣೆ: ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದ. ಆ ಸ್ನೇಹಿತ ಹಣಕ್ಕಾಗಿ ಅವನನ್ನು ಮೋಸ ಮಾಡಿದ. ಅವನು ಹೇಳಿದ, ಇವನು ನನ್ನವನು. ಬುದ್ಧರ ಬೋಧನೆ: ನೀನು ನಿನ್ನ ಬುದ್ಧಿಯನ್ನು ಬಳಸದಿದ್ದರೆ ನಿನ್ನ ನೋವಿಗೆ ನೀನೇ ಕಾರಣ. ಮೂರನೆಯದು, ಸಂಬಂಧಗಳ ಸತ್ಯ. ಬುದ್ಧರು ಸಂಬಂಧಗಳನ್ನು ತಳ್ಳಿಹಾಕಲಿಲ್ಲ, ಆದರೆ ಅವರು ಎಚ್ಚರಿಸಿದರು. ಸಂಬಂಧದಲ್ಲಿ ಅಂಟಿಕೊಂಡರೆ ನೋವು, ಅತಿಯಾದ ನಿರೀಕ್ಷೆ ಮಾಡಿದರೆ ನಿರಾಸೆ, ಪ್ರೀತಿಯನ್ನು ಹಿಡಿದುಕೊಂಡರೆ ಭಯ. ನಿನ್ನ ಪ್ರೀತಿ ಸ್ವಾರ್ಥವಿಲ್ಲದಾಗ ಮಾತ್ರ ಅದು ಶುದ್ಧವಾಗಿರುತ್ತದೆ. ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಅವರನ್ನು ಶಾಪಿಸಬೇಡ, ಅವರು ತಮ್ಮ ಪಥದಲ್ಲಿ ಹೋಗುತ್ತಿದ್ದಾರೆ. ನಾಲ್ಕನೆಯದು, ದುಃಖದ ಮೂಲ ಅಂಟಿಕೆ ಅಟ್ಯಾಚ್ಮೆಂಟ್. ಬುದ್ಧರು 4 ಆರ್ಯ ಸತ್ಯಗಳನ್ನು ತಿಳಿಸಿದರು. ಜೀವನದಲ್ಲಿ ದುಃಖ ಇದೆ. ದುಃಖದ ಕಾರಣ ತೃಷ್ಣೆ, ಅತಿಯಾದ ಆಸೆ. ದುಃಖ ನಿವಾರಣೆ ಸಾಧ್ಯ. ಅಷ್ಟಾಂಗ ಮಾರ್ಗವೇ ಪರಿಹಾರ. ನಾವು ಇವರು ನನ್ನವರು ಎಂದು ಅಂಟಿಕೊಂಡರೆ ಅವರು ಬದಲಾದಾಗ ನಮ್ಮ ಮನಸ್ಸು ಒಡೆಯುತ್ತದೆ. ನಿಜವಾದ ಸ್ವಾತಂತ್ರ್ಯ ಎಂದರೆ ಯಾರನ್ನೂ ಹಿಡಿದುಕೊಳ್ಳದೆ ಪ್ರೀತಿಸುವುದು. ಐದನೆಯದು, ನಿನ್ನ ಶಕ್ತಿ ಒಳಗಿದೆ. ಬುದ್ಧರು ದೇವರನ್ನು ಹುಡುಕಲಿಲ್ಲ. ಅವರು ಹೇಳಿದರು, ನಿನ್ನಲ್ಲೇ ಬೆಳಕಿದೆ. ನೀನು ನಿನ್ನನ್ನೇ ಅರಿತಾಗ ನಿನ್ನ ಜೀವನದ ದಿಕ್ಕು ಬದಲಾಗುತ್ತದೆ. ದರ್ಶನ್: ನೀನು ಜೀವನದಲ್ಲಿ ದೊಡ್ಡ ಕನಸುಗಳನ್ನಿಟ್ಟಿದ್ದೀಯಾ? ಕೋಚಿಂಗ್ ಸೆಂಟರ್ ತೆಗೆಯಬೇಕು, ಜನರಿಗೆ ಪ್ರೇರಣೆ ಕೊಡಬೇಕು. ಅದಕ್ಕೆ ಮೊದಲ ಹೆಜ್ಜೆ ಭಯ ಬಿಟ್ಟುಬಿಡು. ಇತರರ ಮೇಲೆ ಅವಲಂಬನೆ ಕಡಿಮೆ ಮಾಡು. ನಿನ್ನ ಮೇಲೆ ನಂಬಿಕೆ ಇಡು. ಆರನೆಯದು, ಅಷ್ಟಾಂಗ ಮಾರ್ಗ ಬದುಕಿನ ಮಾರ್ಗದರ್ಶನ. ಬುದ್ಧರು ಕೊಟ್ಟ ಮಾರ್ಗ: ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್ಯ, ಸಮ್ಯಕ್ ಕರ್ಮ, ಸಮ್ಯಕ್ ಜೀವನೋಪಾಯ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಈ ಮಾರ್ಗ ಅನುಸರಿಸಿದರೆ ನೀನು ಯಾರನ್ನೂ ಹಿಡಿದುಕೊಳ್ಳುವುದಿಲ್ಲ, ನೀನು ಯಾರಿಂದಲೂ ಹಿಡಿದುಕೊಳ್ಳಲ್ಪಡುವುದಿಲ್ಲ. ಏಳನೆಯದು, ಒಂಟಿತನದ ಭಯ ಬಿಡು. ನಾವು ಒಂಟಿಯಾಗಲು ಭಯಪಡುವೆವು, ಆದರೆ ಬುದ್ಧರು ಕಾಡಿನಲ್ಲಿ ಒಬ್ಬರೇ ಧ್ಯಾನ ಮಾಡಿದರು. ಒಂಟಿತನವೇ ನಿನ್ನ ಶಕ್ತಿಯಾಗಬಹುದು. ಯಾರೂ ನಿನ್ನವರಲ್ಲ ಎಂದರೆ ನೀನು ಒಂಟಿ ಎಂದಲ್ಲ, ನೀನು ಸಂಪೂರ್ಣ. ಒಂಬತ್ತನೆಯದು, ಕ್ಷಮೆ ಮತ್ತು ಬಿಡುವು. ಯಾರಾದರೂ ನಿನ್ನನ್ನು ನೋಯಿಸಿದರೆ ಪ್ರತೀಕಾರ ಬೇಡ. ವಿಷದಂತೆ ದ್ವೇಷ ಹಿಡಿದುಕೊಳ್ಳಬೇಡ. ಬುದ್ಧರು ಹೇಳಿದರು, ಕೋಪವನ್ನು ಹಿಡಿದುಕೊಂಡವನು ಇತರರನ್ನು ಸುಡಲು ಬಯಸುವಾಗ ತಾನೇ ಸುಡುತ್ತಾನೆ. ಹತ್ತನೆಯದು, ಯಶಸ್ಸಿನ ಸತ್ಯ. ಯಶಸ್ಸು ಜನರಿಂದ ಬರುವುದಿಲ್ಲ, ಯಶಸ್ಸು ನಿನ್ನ ಮನಸ್ಸಿನ ಸ್ಥಿತಿಯಿಂದ ಬರುತ್ತದೆ. ಜನರು ಹೊಗಳಿದರೂ ಬದಲಾರದು, ಜನರು ದೂಷಿಸಿದರೂ ಕುಸಿಯಬೇಡ. ನಿನ್ನ ಮೌಲ್ಯವನ್ನು ನೀನೇ ನಿರ್ಧರಿಸು. ಅಂತಿಮ ಸಂದೇಶ: ಬದಲಾಗು. ಬದಲಾಗು ಇಲ್ಲಿ ಯಾರೂ ನಿನ್ನವರಲ್ಲ ಅನ್ನೋ ಮಾತಿನ ಅರ್ಥ ಯಾರನ್ನೂ ನಂಬಬೇಡ ಅನ್ನೋದಲ್ಲ, ಅಂಟಿಕೊಳ್ಳಬೇಡ ಅನ್ನೋದು. ನಿರೀಕ್ಷೆ ಕಡಿಮೆ ಮಾಡು, ಒಳಗಿನಿಂದ ಬಲವಾಗು. ಜೀವನ ಒಂದು ಪ್ರಯಾಣ. ಜನರು ಬರುವರು ಹೋಗುವರು, ನೀನು ಮಾತ್ರ ನಿನ್ನ ಜೊತೆ ಇರುತ್ತೀಯ. ಪ್ರೇರಣಾದಾಯಕ ಸಮಾಪನ: ನೀನು ಬದಲಾಗುವ ದಿನ ನಿನ್ನ ಜೀವನ ಬದಲಾಗುತ್ತದೆ. ನೀನು ಅಂಟಿಕೊಳ್ಳುವುದನ್ನು ಬಿಡುವ ದಿನ ನಿನ್ನ ಮನಸ್ಸು ಮುಕ್ತವಾಗುತ್ತದೆ. ನೀನು ನಿನ್ನನ್ನೇ ಅರಿಯುವ ದಿನ